ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂಗಣ್ಣ ಬಾಗೇವಾಡಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ VS ಕಂಟೆಪ್ಪ ಗೌಡರು ಇವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೈಸೂರು ವಿಭಾಗದ ಡಾಕ್ಟರ್ ಗುರುಪ್ರಸಾದ್ ಸರ್ ಕೂಡ ಈ ವೇದಿಕೆಗೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ FK ಪೂಜಾರ್ ಸರ್ ಕೂಡ ಈ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನಾರಿ ಶಕ್ತಿ ಅಂತಲೇ ಕರಿತೀವಿ, ಅವರಿಗೆ ಮಹಿಳಾ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ H ಪುಷ್ಪಲತಾ ಮೇಡಮ್ ಅವರು ಕೂಡ ಈ ವೇದಿಕೆಗೆ ಆಗಮಿಸಬೇಕು. ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅನ್ನಪೂರ್ಣ ಮೇಡಮ್ ಅವರು ಕೂಡ ಈ ವೇದಿಕೆಗೆ ಆಗಮಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಜಾ ಮುಜ್ವಾರ್ ಮೇಡಮ್ ಅವರು ಕೂಡ ಈ ವೇದಿಕೆಗೆ ಆಗಮಿಸಬೇಕು. ಹಸಿರು ಸೇನೆ ವಾಸುದೇವ ಮೇಟಿ ಬಣದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಾಸುದೇವ ಮೇಟಿ ಸರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ರಾಜ್ಯ ಸಮಿತಿ ಸಭೆಯಲ್ಲಿ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಮಹಿಳಾ ಪದಾಧಿಕಾರಿಗಳಿಗೆ ಸಮಸ್ತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಾಸುದೇವ ಮೇಟಿ ಸರ್ ಅವರಿಗೆ ಈ ಒಂದು ಸಭೆಗೆ ಆಗಮಿಸಿ ಅವರಿಗೆಲ್ಲರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಅದರ ಜೊತೆಗೆ ಅವರಿಗೆ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರ್ತಾ ಇದೆ. ಅದೇ ರೀತಿಯಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಅವರಿಗೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ VS ಕಂಟೆಪ್ಪ ಗೌಡರವರಿಗೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೈಸೂರು ವಿಭಾಗದ ಡಾಕ್ಟರ್ ಗುರುಪ್ರಸಾದ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ FK ಪೂಜಾರ್ ಸರ್ ಅವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಡಾಕ್ಟರ್ ಪುಷ್ಪಲತಾ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಜ್ ಮುಜ್ವಾರ್ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ರಾಜ್ಯದ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಿಗೆ ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಮಹಿಳಾ ತಾಲೂಕು ಅಧ್ಯಕ್ಷರಿಗೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ರೈತ ಮುಖಂಡರಿಗೂ ಯುವ ರೈತರಿಗೂ ಯುವ ರೈತರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ರಾಜ್ಯ ಸಮಿತಿ ಕರೆದಂಥ ಉದ್ದೇಶ ಏನಂತಂದರೆ, ಕೆಲವಷ್ಟು ಜಿಲ್ಲೆಗಳು ನಮ್ಮ ಬಾಕಿ ಉಳಿದಿದ್ದು ಈಗಾಗಲೇ ನಾವು ರಾಜ್ಯ ಸಮಿತಿ ಕರೆಯಲಾರ್ದ 3-4 ತಿಂಗಳುಗಳು ಕೂಡ ಕಳೆದಿದ್ದಾವೆ. ಎಲ್ಲ ಜಿಲ್ಲಾಧ್ಯಕ್ಷರ ಒತ್ತಾಯ ಮೇರೆಗೆ ಮತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳ ಒತ್ತಾಯದ ಮೇರೆಗೆ ಭಾಳ ದಿನ ಆಯಿತು ರಾಜ್ಯ ಸಮಿತಿ ಕರೆಯೋಣ ಅಂತೇಳಿ ಎಲ್ಲರೂ ಒತ್ತಡ ಹಾಕಿದ್ರಲಿಂದ ನಾವು ಇವತ್ತು ರಾಜ್ಯ ಸಮಿತಿಯನ್ನು ಬೆಂಗಳೂರಲ್ಲಿ ಕರೆದಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಸಂಘಟನೆ ಸ್ಥಾಪನೆಯಾಗಿದೆ. ಹಾಗೆಯೇ ಜಿಲ್ಲಾಧ್ಯಕ್ಷರುಗಳು ಕೂಡ ಸಂಪೂರ್ಣವಾಗಿ ನೇಮಕವಾಗಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ
ತಾಲೂಕಾಧ್ಯಕ್ಷರುಗಳನ್ನು ಕೂಡ ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಮುಗಿದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಯಾವುದೇ ಒಂದು ಸಂಘಟನೆ, ರೈತ ಸಂಘಟನೆಗಳಲ್ಲಿ ನಾವು ಒಂದು ಲೆಕ್ಕ ಹಾಕಿದಾಗ ಕೆಲವಷ್ಟು ಸಂಘಟನೆಗಳು 1 ಜಿಲ್ಲೆಗೆ 2 ಜಿಲ್ಲೆಗೆ ಸೀಮಿತವಾಗಿದ್ದಾವೆ. ಕೆಲವಷ್ಟು ಸಂಘಟನೆಗಳು 5-10 ಜಿಲ್ಲೆಗಳಿಗೆ ಸೀಮಿತ ಆಗಿದೆ. ಆದರೆ ನಮ್ಮ ಸಂಘಟನೆ ಸುಮಾರು 28ರಿಂದ 29 ಜಿಲ್ಲೆಗಳು ಸಂಪೂರ್ಣವಾಗಿ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವುದರ ಮೂಲಕ ಅತ್ಯಂತ ಪ್ರಭಾವಿ ಹಾಗೂ ರಾಜ್ಯ ಪೂರ್ಣ ವ್ಯಾಪ್ತಿ ಸಂಘಟನೆ ಅದು ಏನಾದರೂ ಇದ್ದರೆ ನಮ್ಮ ಸಂಘಟನೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಒಂದು ಮುಖ್ಯವಾದಂಥ ವಿಚಾರ ಏನಂತಂದರೆ, ಬರೀ ಹೆಮ್ಮೆ ಪಟ್ಕೊಳ್ಳೋದ್ರಲ್ಲಿಂದ ಕೆಲಸ ಆಗಲ್ಲ, ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಂಡಂಗೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದೊಳಗೆ ಪ್ರಭಾವಿ ಅತ್ಯಂತ ಬಲಿಷ್ಠ ಸಂಘಟನೆಯಾದಂಥ ನಮ್ಮ ಸಂಘಟನೆ ರೂಪುರೇಷೆಗಳು ಎಲ್ಲರ ಅಭಿಪ್ರಾಯ ಮೇರೆಗೆ ಇವತ್ತಿನ ಈ ಒಂದು ರಾಜ್ಯ ಸಮಿತಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ತಮ್ಮ ಪದಾಧಿಕಾರಿಗಳನ್ನು ನಾವು ಜಾಸ್ತಿ ಒತ್ತು ಕೊಟ್ಟು ಯಾಕೆ ಕರೆದಿದ್ದೀವಿ ಅಂತಂದ್ರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷಗಳು ಸಂಪೂರ್ಣ ಕಳೆದು ಹೋಗಿದ್ದಾವೆ. ರೈತ ಪರವಾಗಿ ಒಂದು ಕೆಲಸವನ್ನು ಸರ್ಕಾರ ತಗೊಳ್ತಾ ಇಲ್ಲ. ಅದರ ಜೊತೆಗೆ ನಮ್ಮ ರೈತರ ಕೃಷಿ ಮತ್ತು ಕೂಲಿ ಕಾರ್ಮಿಕರ ಬಗ್ಗೆ ಕೂಡ ನಾವು ಹಲವಾರು ಬಾರಿ 3-4 ವರ್ಷಗಳಿಂದ ಮನವಿಯನ್ನು ಕೊಟ್ಟಿದ್ದೀವಿ. ಅದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿಲ್ಲ. ಹಾಗೂ ಯಾವುದೇ ಸಚಿವರು ಕೂಡ ನಮ್ಮ ಜಿಲ್ಲಾಧ್ಯಕ್ಷರನ್ನು ಕರೆದು ಮಾತಾಡ್ತಕ್ಕಂಥ ಕೆಲಸ ಇಲ್ಲ. ಈ ರಾಜ್ಯದಲ್ಲಿ BJP ಸಂಪೂರ್ಣ ನಿಷ್ಕ್ರಿಯಾಗಿ ಹೋಗಿದೆ. ಅದೇ ರೀತಿ JDS ಸಂಪೂರ್ಣವಾಗಿ ಅಳಿಸಿ ಹೋಗಿದೆ ಅನ್ನೋದನ್ನು ಕೂಡ ತಪ್ಪಾಗ್ತಾ ಇಲ್ಲ. ಈಗ ಇಂಥ ಒಂದು ಸಂದರ್ಭದಲ್ಲಿ ಅತ್ಯಂತ ಗಟ್ಟಿಯಾಗಿ ಮತ್ತು ಧೈರ್ಯವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥ ಏನಾದರೂ ಒಂದು ಕೆಲಸ ಇದ್ರೆ ನಮ್ಮ ರೈತ ಸಂಘ ಮತ್ತು ನಮ್ಮ ಬಣದ ಒಂದು ರೈತ ಸಂಘ ಆಗಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಚರ್ಚೆಗಳಾಗಬೇಕು ಮತ್ತು ಹಾಗೆ ರಾಜ್ಯ ವ್ಯಾಪ್ತಿ ಸಂಪೂರ್ಣ ಸಂಘಟನೆ ಕಂಪ್ಲೀಟ್ ಆದ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಕಾಲ್ಗಳು ಅಂದ್ರೆ ಸರ್ಕಾರದ ವಿರುದ್ಧ ಒಂದೇ ದಿನ ಪ್ರತಿಭಟನೆ ಅಂದ್ರೆ ಮಾತ್ರ ಸರ್ಕಾರಕ್ಕೆ ನಾವು ಬಿಸಿ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಕೆಲವಷ್ಟು ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧ್ಯಕ್ಷರುಗಳು ಮನವಿ ಪತ್ರ ಕೊಟ್ಟರೆ ಅಂದ್ರೆ ಅಲ್ಲಿಗಷ್ಟೇ ಸೀಮಿತ ಆಗ್ತೀವಿ. ಕೆಲವಷ್ಟು 2-3 ಜಿಲ್ಲೆಗಳು ಕೊಟ್ಟಿವಿ ಅಂದ್ರೆ ಆ 2-3 ಜಿಲ್ಲೆಗಷ್ಟೇ ಸೀಮಿತ ಆಗ್ತೀವಿ. ಬಟ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ನೀರಾವರಿ ಮಂತ್ರಿಗಳಿರ್ಬೋದು, ಕೃಷಿ ಮಂತ್ರಿಗಳಿಗೆ ಒಂದು ಎಫೆಕ್ಟ್ ಆಗ್ತಕ್ಕಂಥ ಕೆಲಸ ಯಾವ ಸಂಘಟನೆ ಇಲ್ಲ. ನಮ್ಮ ಸಂಘಟನೆಯು ಕೂಡ ಕಡಿಮೆನೇ ಕೆಲಸ ಆಗಿದೆ ಅಂತ ನಾನು ನಿಮ್ಮೆಲ್ಲರ ಮೂಲಕ ಹೇಳಕ್ಕೆ ಬಯಸ್ತೀನಿ. ಇವತ್ತು ನೀವೆಲ್ಲ ಜಿಲ್ಲಾಧ್ಯಕ್ಷರುಗಳು ಯಾರು ಅರ್ಧಕ್ಕೆ ಎದ್ದು ಹೊರಗೋಗಬಾರ್ದು ಮತ್ತು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಯಾಕಂತಂದ್ರೆ ನಾವು ಸ್ವಂತ ಕಷ್ಟಪಟ್ಟು ಈ ಹಾಲುಗಳನ್ನು ಮುಗಿಸಿದ್ದೀವಿ, ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನೀವು ಕೂಡ ಸುಮಾರು 500 ಕಿಲೋಮೀಟ್ರು, 600 ಕಿಲೋಮೀಟ್ರು, 300 ಕಿಲೋಮೀಟ್ರು, 700 ಕಿಲೋಮೀಟ್ರ್ ದೂರದಿಂದ ಇಲ್ಲಿಗೆ ಬಂದಿದ್ದೀವಿ. ಬಂದು ಸಮಯ ವ್ಯರ್ಥ ಆಗಬಾರ್ದು ಒಂದೇದು. ಮತ್ತು ನಾವು ಚರ್ಚೆಯನ್ನು ಮಾಡ್ತೀವಿ, ಆ ಚರ್ಚೆ ಸಂಪೂರ್ಣವಾಗಿ ಸರ್ಕಾರದ ಏನು ಧ್ಯೇಯ ಧೋರಣೆಗಳದಾವ ಅವನ್ನ ಬಗ್ಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಿರ್ಣಯ ಸಭೆ ತಗೊಳ್ಬೇಕಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತಾ, ಸಭೆಯ ಚರ್ಚೆಯ ವಿಷಯಗಳು ತಗೊಳ್ಳೋಣ. ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಏನು ವೇದಿಕೆಗೆ ಬಂದು ಮಾತಾಡ್ತಾರಲ್ಲ, ದಯಮಾಡಿ ನಾನು ಹಂಗೆ ಮಾಡೀನಿ ಹಿಂಗೆ ಮಾಡೀನಿ ಹಿಂದೆ ಹಂಗಿತ್ತು ಮುಂದೆ ಹಿಂಗಿತ್ತು ಈಗ ಏನು ಹೇಳೋಕೆ ಹೋಗ್ಬೇಡ್ರಿ. ಇವತ್ತೇನು ವಿಷಯ ಚರ್ಚೆ ಅದ, ಚರ್ಚೆಯ ವಿಷಯಗಳನ್ನಷ್ಟೇ ಚರ್ಚೆ ತಗೊಳ್ಳೋದು. ಯಾವ ರೀತಿಯಲ್ಲಿ ನಾವು ಹೋರಾಟಗಳನ್ನು ತಗೊಂಡಿವಿ ಅಂತಂದ್ರೆ ಸರ್ಕಾರ ಬಗ್ಗುತ್ತದೆ, ಅದ್ರ ಬಗ್ಗೆ ಮಾತ್ರ ಮಾತಾಡ್ರಿ, ಮುಕ್ತವಾಗಿ ಮಾತಾಡ್ರಿ. ಯಾಕೆ ನಾನು ಈ ಮಾತಾಡಕತ್ತೀನಿ ಅಂದ್ರೆ, ಬರೀ ಇವತ್ತು ಪದಾಧಿಕಾರಿಗಳಷ್ಟೇ ಬಂದಿರಿ ಎಲ್ಲರೂ. ನಾವು ತಗೊಳ್ತಕ್ಕಂಥ ನಿರ್ಣಯ ಇಡೀ ರಾಜ್ಯನೇ ಒಳ್ಳೆ ನೋಡಬೇಕು ಮತ್ತು ಸರ್ಕಾರ
ಬಂಡಿ ಊರಿ ನಿಲ್ಬೇಕು ಅಂತ ನಿರ್ಣಯಗಳನ್ನು ಇವತ್ತು ತಗೊಳ್ಳೋಣ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಚರ್ಚೆ ಏನಪ್ಪ ಅಂತಂದ್ರೆ, ಒಂದನೆಯದು ಈ ರಾಜ್ಯ ಸರ್ಕಾರ KEB ವಿದ್ಯುತ್ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದೆ ಒಂದನೇದು. ಆಮೇಲೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಸ್ಮಾರ್ಟ್ ಮೀಟರ್ ಅಂತಂದ್ರೆ ನಾವು ಯಾವ ರೀತಿ ಮೊಬೈಲಿಗೆ ಕರೆನ್ಸಿ ಹಾಕ್ಯಂತೀವಿ ಆ ರೀತಿ ಮೊಬೈಲ್ ಏನಂದ್ರೆ ಮನೆಗಳಿಗೆ ಫಿಕ್ಸ್ ಮಾಡಕತ್ತಾರ ಮೀಟರ್ಗಳನ್ನ. ಅಂದ್ರೆ ರಾತ್ರಿ 11 ಗಂಟೆಗೆ ಏನಾದರೂ ಕರೆನ್ಸಿ ಕಾಲ ಆಯಿತು ಆ ಮೀಟ್ರಿಗೆ ಅಂತಂದ್ರೆ ರಾತ್ರಿ 11ರಿಂದ ಬೆಳಿಗ್ಗೆ 6 ತನ ಕರೆಂಟ್ ಇರಂಗಿಲ್ಲ. ಆಮೇಲೆ ಈ ಸೌಲಭ್ಯಗಳನ್ನು ಸರ್ಕಾರ, ನಾವು ಮೊಬೈಲ್ ಖರೀದಿ ಮಾಡಿಲ್ಲ ಸರ್ಕಾರದಲ್ಲಿ, ಅವರಿಗೆ ನಾವು ಕೇಳ್ತಕ್ಕಂಥದ್ದು ಓಟ್ ಹಾಕಿದಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮನ್ನು ಸರಿಯಾಗಿ ನೋಡ್ಕೋಬೇಕು, ನಮಗೇನು ಬರ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರನೇ ನಿಂತು ಕೊಡಬೇಕು. ಇವರು ಯಾವ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತ ಸ್ಮಾರ್ಟ್ ಮೀಟರ್ಗಳನ್ನು ತಗೊಂಬಂದ್ರೆ ಮುಂದೆ ಪಂಪ್ ಸೆಟ್ಗಳಿಗೂ ಕೂಡ ತರ್ತಾರೆ. ಪಂಪ್ ಸೆಟ್ಗಳಿಗೆ ಒಂದು ಸಲ ಸ್ಮಾರ್ಟ್ ಮೀಟರ್ ಬಂತಂತಂದ್ರೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಒಂದು ತಿಂಗಳಿಗೆ 15,000 ಮೇಲ್ಪಟ್ಟು ಬಿಲ್ ಬರ್ತದೆ. ನಮ್ಮ ಬೆಳೆ ಬರ್ಬೇಕಾಯ್ತಂತಂದ್ರೆ 3 ತಿಂಗಳದು ಅವ, 6 ತಿಂಗಳದು ಅದಾವ, 9 ತಿಂಗಳದು ಕೂಡ ಅದಾವ ಬೆಳೆಗಳು. ಆ ಒಂದು ಲೆಕ್ಕ ಹಾಕಿದ್ವಿ ಅಂದ್ರೆ 3 ತಿಂಗಳಿಗೆ 45,000 ರೂಪಾಯಿ ನಾವು ಕರೆಂಟ್ ಬಿಲ್ ಕಟ್ಟಬೇಕಾಗ್ತದೆ. ಇದು ರೈತರಿಂದ ಅಸಾಧ್ಯವಾದಂಥ ಮಾತು. ಅದಕ್ಕೆ ಇವತ್ತು ಚರ್ಚೆಗಳನ್ನು ಏನು ತಗೊಂಡಿವಿ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ನೀವು ಮಾತಾಡಬೇಕು. ಒಂದನೇದು ಮೀಟರ್ಗಳನ್ನು ಕಿತ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದನೇದು. ಎರಡನೇದು ಏನಂದ್ರೆ ಸರ್ಕಾರಕ್ಕೆ ಈಗೇನು ಇನ್ನು ಹಳ್ಳಿ ಗಾಡಿಗಳಿಗೆ ಈ ಮೀಟರ್ಗಳು ಬಂದಿಲ್ಲ, ಅವರು ಬೆಂಗಳೂರಿನಲ್ಲಿ ಅಳವಡಿಸೋಕೆ ಮಾತ್ರ ಪ್ರಯತ್ನ ಮಾಡಕತ್ತಿದ್ದಾರೆ. ಈಗ ಅದ್ರ ವಿರುದ್ಧ ರಾಜ್ಯ ವ್ಯಾಪ್ತಿ ಚಳುವಳಿಗಳನ್ನು ತಗೋಬೇಕು. ಇನ್ನು ಎರಡನೇದು, ಈ ದೇಶದೊಳಗೆ ಪ್ರಧಾನಮಂತ್ರಿಗಳು 3 ಕೃಷಿ ಕಾಯ್ದೆಗಳನ್ನು ರೈತರಿಗೆ ಏನಪ್ಪ ಅಂದ್ರೆ ತಪ್ಪಾಗ್ಯದ ಅಂತೇಳಿ ಬೇಷರತ್ತು ಕ್ಷಮೆ ಯಾಚನೆ ಮಾಡಿ 3 ಕೃಷಿ ವಾಪಸ್ ತಗೊಂಡ್ರು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥದ್ದು ಕಾಂಗ್ರೆಸ್ ಇರ್ಬೋದು, ಮಮತಾ ಬ್ಯಾನರ್ಜಿ ಪಕ್ಷ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಇರ್ಬೋದು, ಎಲ್ಲ ಪಕ್ಷಗಳು ಏನಪ್ಪ ಅಂತಂದ್ರೆ ರೈತರ ಬೆನ್ನೆಲುಬಾಗಿ ನಿಂತು ವಾಘಾ ಗಡಿಯಲ್ಲಿ, ಸಿಂಧು ಗಡಿಯಲ್ಲಿ ಏನು ಸಪೋರ್ಟ್ ಮಾಡಿದ್ರು. ಅವ್ರು ಅವತ್ತು ನಮ್ಮ ಜೊತೆಗೆ ಹೇಳ್ಯಾರ, ನಮ್ಮ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತಂದ್ರೆ 24 ಗಂಟೆ ಒಳಗಾಗಿ ನಾವು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂತೀವಿ ಅಂತೇಳಿ ಕಾಂಗ್ರೆಸ್ನವರು ಹೇಳ್ಯಾರ. ಎಲ್ಲರೂ ತೃಣಮೂಲ ಕಾಂಗ್ರೆಸ್ನವರು ಪ್ರತಿಯೊಂದು ಪಕ್ಷದವರು ನಮಗೆ ವಾಗ್ದಾನ ಮಾಡಿದರು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು. ಈಗ ಒಂದು ದಿನ ಕೂಡ ಮುಖ್ಯಮಂತ್ರಿ ಅದ್ರ ಬಗ್ಗೆ ಹೇಳಿಕೆ ಕೊಡವಲ್ಲ. ಅದಕ್ಕೆ ಎರಡನೇದಾಗಿ ಏನಪ್ಪ ಅಂದ್ರೆ ಕೃಷಿ ಕಾಯ್ದೆಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಇವತ್ತು ಯಾವ ರೀತಿಯಾಗಿ ಮಾಡಿದ್ರೆ ವಾಪಸ್ ತಗೊಂತಾನ ಮುಖ್ಯಮಂತ್ರಿ, ಅದು ಒಂದು. ಇನ್ನು ಮೂರನೇದು ನೀರಾವರಿ ಯೋಜನೆಗಳು. ನಿಮ್ಮ ಜಿಲ್ಲೆಯಲ್ಲಿ ಯಾವ ನದಿಗಳು ಹರಿತಾವ, ಯಾವ ಯೋಜನೆಗಳ ಬಗ್ಗೆ ಚಳುವಳಿಗೆ ಹಾಕಬೇಕು, ಯಾವ ನದಿಲಿಂದ ನಮಗೇನು ಉಪಯೋಗ ಅದ, ಮತ್ತು ಯಾವ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನದಿಗಳ ಜೋಡಣೆ ಬಗ್ಗೆ ಏನು ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದವರು, ಅದ್ರ ಬಗ್ಗೆ ಕೂಡ ಚರ್ಚೆ ಆಗಲಿ ಇವತ್ತ. ಮತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು 7 ನದಿಗಳು ಹರಿದಾವೆ. 7 ನದಿಗಳಿಗೆ ಇವರು ಇದುವರೆಗೂ ಕೂಡ ₹1 ಒಂದು ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ. ಇವತ್ತು ತುಂಗಭದ್ರಾ ನದಿಗೆ ಹೊಸಪೇಟೆಯಲ್ಲಿ ಏನಪ್ಪ ಅಂತಂದ್ರೆ ಕ್ರಸ್ಟ್ ಗೇಟ್ ಆಡಾಗಲೇ ಕಿತ್ಕೊಂಡು ಹೋಯ್ತದು. ಅದ್ರ ಬಗ್ಗೆ ಆಂಧ್ರದವರು ಬಂದು ರಿಪೇರಿ ಮಾಡಿದರು. ಯಾಕೆ ಆಂಧ್ರದವರು ಅಂತಂದ್ರೆ ಅದು ಬೋರ್ಡ್ ಅಂತ, ಬೋರ್ಡ್ ನಿಮ್ಗೆ ಅರ್ಥ ಇರಲಿ. ಬೋರ್ಡ್ ಅಂತಂದ್ರೆ ಅದು ಆಂಧ್ರಕ್ಕೆ ಸೀಮಿತ, ಕರ್ನಾಟಕದವ್ರ ಕೈಯಾಗಿ ಏನಿಲ್ಲ. ಅದನ್ನು ತೆಗೆದು ಪ್ರಾಧಿಕಾರ ರಚನೆ ಮಾಡಿದ್ರೆ ನಮ್ಮ ಕರ್ನಾಟಕ ನೀರಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕರ್ನಾಟಕದವ್ರಿಗೆ ಪವರ್ಸ್ ಅದಾವ. ಇಲ್ಲಂತಂದ್ರೆ ಅವ್ರು ಗೇಟ್ ಎತ್ತಿದಾಗ ನಾವು ಬಿಟ್ಕೋಬೇಕು, ಅವ್ರು ಬಂದ್ ಮಾಡಿದಾಗ ಏನಪ್ಪ ಅಂದ್ರೆ ನಾವು ನೀರನ್ನು ಸ್ಥಗಿತ ಮಾಡಿಸಬೇಕು. ಇದು ನಮ್ಮ ಕರ್ನಾಟಕದ ಅತ್ಯಂತ ದುರ್ದೈವದ ಸಂಗತಿ. ಅದಕ್ಕೆ ನೀವೆಲ್ಲರೂ ಒಂದನೆಯದಾಗಿ KEB ಬಗ್ಗೆ, ಎರಡನೇದು APMC ಮತ್ತು ಕೃಷಿ ಕಾಯ್ದೆಗಳ ಬಗ್ಗೆ, ಮೂರನೇದು ನೀರಾವರಿ ಯೋಜನೆಗಳ ಬಗ್ಗೆ ಮತ್ತು ಇನ್ನಿತರ ನಿಮ್ಮ ಜಿಲ್ಲೆಯಲ್ಲಿ ಜಲವಂತ ಸಮಸ್ಯೆಗಳ ಬಗ್ಗೆ ಏನಾದರೂ ಇದ್ರೆ ಅದನ್ನು ಜಿಲ್ಲಾಧ್ಯಕ್ಷರುಗಳು ಸಭೆ ಚರ್ಚೆ ತಗೋಬೇಕು. ಅದ್ರ
ಬಗ್ಗೆ ಅಷ್ಟೇ ಚರ್ಚೆ ಆಗಲಿ. ಮುಂದೆ ಇನ್ನುಳಿದ್ವೇನು ಅಂತಂದ್ರೆ ಈ ಸಭೆಯ ನಿರ್ಣಯದ ಮೇಲೆ ಇನ್ನಿತರ ಚರ್ಚೆಗಳನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ ಒಂದು 5 ನಿಮಿಷ ಎಲ್ಲ ಜಿಲ್ಲಾಧ್ಯಕ್ಷರು ಮಾತಾಡ್ಸೋಣ. ಆಮೇಲೆ ತಾಲೂಕು ಅಧ್ಯಕ್ಷರುಗಳಿಗೆ ಈ ಸಲ ಸಭೆ ಕೊಡೋಣ. ಅವ್ರು ಏನು ಮಾಡ್ತಾರ, ಆ ತಾಲೂಕದಾಗ ಎಷ್ಟು ಗ್ರಾಮ ಘಟಕಗಳನ್ನು ಮಾಡ್ತಾರ, ಯಾವ ರೀತಿಯಾಗಿ ಮಾಡ್ತಾರ, ನಮ್ಮ ಸಭೆಗೆ ಅವ್ರು ಏನು ವಾಗ್ದಾನ ಕೊಡ್ತಾರ, ಜವಾಬ್ದಾರಿ ಎಷ್ಟು ತಗೊಂಡಾರ, ಮುಂದಿನ ಸಭೆ ಬರೋದ್ರೊಳಗೆ ಎಷ್ಟು ಗ್ರಾಮ ಘಟಕಗಳನ್ನು ಅವರು ತಾಲೂಕು ಅಧ್ಯಕ್ಷರುಗಳು ಮಾಡ್ಯಾರ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ರಾಜ್ಯ ಸಮಿತಿಗೆ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಚರ್ಚೆ ಮಾಡೋಣ. ಮೊದಲನೇದಾಗಿ ಗುಲ್ಬರ್ಗದಿಂದ ಸ್ಟಾರ್ಟ್ ಮಾಡಿಬಿಡೋಣ. ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಇದುವರೆಗೆ ತಾವು ಆಲಿಸಿದಿರಿ, ಬಂದು ಒಂದು 5 ನಿಮಿಷ ಅದ್ರ ಬಗ್ಗೆ ಮಾತಾಡಬೇಕು. ಮತ್ತು ನಿಮ್ದಾದ ತಕ್ಷಣ ನಿಮ್ಮ ಜಿಲ್ಲೆ ಯಾವ ತಾಲೂಕು ಅಧ್ಯಕ್ಷರು ಬಂದಾರ ನೀವೇ ಅಲ್ಲಿ ಮ್ಯಾಗ್ ನಿಂತು ಅವ್ರು ಕರೆದು ಮಾತಾಡಿಸ್ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್. ಇವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಸದು ಭೇಟಿ ಬರೆದ ವತಿಯಿಂದ ಆಯೋಜಿಸಿದಂತ ರಾಜ್ಯ ಸಮಿತಿ ಸಭೆಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಈ ಸಭೆಯ ಅಧ್ಯಕ್ಷರನ್ನು ವಹಿಸಿದಂತ ನಮ್ಮ ರಾಜ್ಯ ಉಪಾಧ್ಯಕ್ಷರು ಒಂದು ವಿನಂತಿಯನ್ನು ಸಭೆಗೆ ಮಾಡ್ತಾ ಇದ್ದಾರೆ. ಬಾಲ್ಗಾಮ್ನಲ್ಲಿ ಮೊನ್ನೆ ಏನು ಹುತಾತ್ಮರಾಗಿದ್ದಾರೆ ಅವರಿಗೆ 1 ನಿಮಿಷದ ಮೌನಾಚರಣೆಗೆ ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಸಮಯ ನಿಗದಿ ಮಾಡಿ ಅದನ್ನು ತಯ ಮಾಡಿ ತಾವೆಲ್ಲರೂ ಎದ್ದು ನಿಂತು ಮೌನಾಚರಣೆಯನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಸಮಯ ಈಗ ಶುರುವಾಗಿದೆ. ಎಲ್ಲರೂ ಮೌನಾಚರಣೆ ಮಾಡಿ. ಅತ್ತಾಕಿ ಕೂಡ ಈ ಒಂದು ವಿಷಯದಲ್ಲಿ ನಮ್ಮ ದೇಶದ ಏನು 26 ಜನ ಹುತಾತ್ಮರಾದರು ಅವರಿಗೆ ನಮ್ಮ ರೈತ ಸಂಘದ ವತಿಯಿಂದ ಸಂತಾಪ ಸೂಚಿಸಲಾಗಿದೆ. ಈಗ ಈ ಒಂದು ಸಭೆಗೆ ಜನ ಅಧ್ಯಕ್ಷರನ್ನು ವಹಿಸಿದಂತ 2ನೇ ನಂಜುಂಡಸ್ವಾಮಿ ಅಂತ ಹೆಸರು ಮಾಡಿರುವಂತ ಶ್ರೀ ವಾಸುದೇವ್ ಭೇಟಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂಗಣ್ಣ ಬಾಗೇವಾಡಿ ಅವರೇ, ರಾಜ್ಯ ಉಪಾಧ್ಯಕ್ಷರು ಆದಂತಹ VS ಕಂಠಗೌಡ್ರೆ, ರಾಜ್ಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಗುರುಪ್ರಸಾದ್ ಅವರೇ, ರಾಜ್ಯ ಕಾರ್ಯದರ್ಶಿಗಳಾದಂತಹ FK ಪೂಜಾರ್ ಅವರೇ, ರಾಜ್ಯ ಮಹಿಳಾ ರಾಜ್ಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ H ಪುಷ್ಪಲತಾ ಅವರೇ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಅನ್ನಪೂರ್ಣ ಅವರೇ, ರಾಜ್ಯ ಸಂಚಾಲಕರಾದಂಥ ನಾಸ್ ಮುಮ್ತಾಜ್ ಅವರೇ, ಎಲ್ಲರಿಗೂ ನಮಸ್ಕಾರ. ಹಾಗೂ ರಾಜ್ಯದ ಮೂಲೆಯಂತೆ ಏನು ಆಗಮಿಸಿದಂಥ ಎಲ್ಲ ಜಿಲ್ಲಾಧ್ಯಕ್ಷರು, ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ರೈತ ಬಾಂಧವರೇ, ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ಇವತ್ತಿನ ದಿನ ನಾವೇನು ರಾಜ್ಯಸಭೆಯ ಈ ಒಂದು ಸಭೆಯನ್ನು ಕರೆಯುವ ಉದ್ದೇಶ ತಮಗೆಲ್ಲ ತಿಳಿದ ಹಾಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ವಿಸ್ತಾರವಾಗಿ ತಿಳಿಸಿದ್ದಾರೆ. ನಮ್ಮ ಸಂಘಟನೆಯ ಮುಂದಿನ ಧ್ಯೇಯ ಉದ್ದೇಶಗಳೇನಾಗಿರಬೇಕು ಮತ್ತು ರಾಜ್ಯದಲ್ಲಿ ಇರುವಂತ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಸ್ತಾರವಾಗಿ ಕೂಲಂಕುಷವಾಗಿ ಮಾತನಾಡೋಕೆ ಮತ್ತು ರಾಜ್ಯಾದ್ಯಂತ ಏನು ನಮ್ಮ ಪದಾಧಿಕಾರಿಗಳಿದ್ದಾರೆ
ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಏನು ಪದಾಧಿಕಾರಿಗಳಿದ್ದಾರ, ಅಲ್ಲಿಯ ಮೂಲ ರೈತರ ಸಮಸ್ಯೆಗಳನ್ನ ಇಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಂತೆ ನಾವೆಲ್ಲರೂ ಕೂಡಿ ವಿಚಾರ ಮಾಡುವಂತ ಒಂದು ಸಭೆ ಇದಾಗಿರ್ಬೋದು. ಬಂಧುಗಳೇ, ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಮ್ಮ ವಾಸುದೇವ ಮೇಟಿಯವರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳು ನಡೆದುಕೊಂಡು ಬಂದಿದ್ದವು. ಪ್ರತಿಯೊಂದು ಯಾವ ವಿಧಾನಸಭಾ ಕಲಾಪದಲ್ಲಿ ಶುರುವಾಗುತ್ತೋ ಅಲ್ಲಿ ನಮ್ಮ ರೈತ ಸಂಘದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಪುರುಷರು ಭಾಗವಹಿಸಿ ಈ ಒಂದು ಹೋರಾಟಗಳನ್ನ ಯಶಸ್ವಿ ಮಾಡ್ಕೊಂಡು ಬಂದಿದ್ದೀವಿ. ಈ ಹಿಂದಿನ ಹೋರಾಟದಲ್ಲಿ ನಾವೇನು ಬೇಡಿಕೆಗಳನ್ನು ಇಟ್ಟಿದ್ದೀವಿ, ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಏನು ವಾಸುದೇವ ಮೇಟಿಯವರು ಯಾವ ಹೋರಾಟವನ್ನ ಕೈಗೊಳ್ತಾರೋ ಅದು ಇಡೀ ರಾಜ್ಯದಲ್ಲಿ ನಾವು ಮಾಡ್ಕೊತ ಬಂದಿದ್ದೀವಿ. ಮುಂಚೆ ದಿನಗಳಲ್ಲಿ ಒಂದು ರಸ್ತಾ ರೋಗ ಆಗಿರ್ಬೋದು, ಏನು DC ಆಫೀಸಿಗೆ ಮುತ್ತಿಗೆ ಹಾಕೋದಿರ್ಬೋದು, ಹೀಗೆ ಸಾಕಷ್ಟು ಹೋರಾಟಗಳನ್ನ ನಮ್ಮ ರೈತ ಸಂಘ ಮಾಡ್ಕೊತ ಬಂದಿದೆ. ನನ್ನ ತಿಳಿದ ಹಾಗೆ ಈ ರಾಜ್ಯದ ಏನು ರೈತರ ಸಮಸ್ಯೆ ಇದೆ ಅದಕ್ಕೆ ನಿಜವಾಗ್ಲೂ ಕೂಡ ಯಾವ್ದಾದ್ರು ಸಂಘಟನೆ ಸ್ಪಂದಿಸ್ತಾ ಇದೆ ಅಂದ್ರೆ ಅದು ನಮ್ಮ ವಾಸುದೇವ ಮೇಟಿ ಅವರ ನೇತೃತ್ವದಲ್ಲಿರುವಂತಹ ಸಂಘಟನೆ ಅಂತ ಹೇಳಿ. ಯಾಕಂದ್ರೆ ಕಳೆದ ದಿನಗಳಿಂದ ನೀವು ನೋಡ್ತಾ ಇದ್ದೀರಿ, ಯಾವುದೇ ರೈತರ ಸಮಸ್ಯೆ ಬಗ್ಗೆ ಯಾರು ಕೂಡ ಚಕಾರ ಎತ್ತಾ ಇಲ್ಲ. ಅದು ವಿರೋಧ ಪಕ್ಷದಾಗಿರ್ಬೋದು, ಆಡಳಿತ ಪಕ್ಷವಾಗಿರ್ಬೋದು, ಸಂಘಟನೆ ಆಗಿರ್ಬೋದು. ಆದ್ರೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ನಾವು ನೋಡ್ಕೊತಾ ಬರ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಕೆಲವೊಂದು ನಮ್ಮ ರೈತರ ಸಮಸ್ಯೆಗಳನ್ನ ಇಟ್ಟುಕೊಂಡು ಹೋರಾಟಗಳು ಜಾರಿಯಲ್ಲಿವೆ. ಸತತವಾದಂತಹ ಹೋರಾಟಗಳು ನಮ್ಮ ರೈತ ಸಂಘ ಹಮ್ಮಿಕೊಳ್ತಾರೆ. ಆ ಒಂದು ಹೋರಾಟದ ಭಾಗವಾಗಿ ಯಾವಾಗ ನಮ್ಮ ಜಿಲ್ಲೆಯ ತೊಗರಿ ನೆಟ್ಟರೋಗದ ಸಮಸ್ಯೆ ಇತ್ತು, ಅವಾಗ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸಿದಾಗ ಅವರು ನಮ್ಮ ಮುಖ್ಯಮಂತ್ರಿಗಳ ಸಮಯವನ್ನು ತಗೊಂಡು ನಾವು ನಮ್ಮ ಜಿಲ್ಲೆಯ ಏನು ಮನವಿ ಕೊಟ್ವಿ, ಆ ಮನವಿಗೆ ಸ್ಪಂದಿಸಿ ಮೊನ್ನೆ ಒಂದು 3 ದಿನದ ಎಲ್ಲ ಸಂಘಟನೆಗಳು, ಕನ್ನಡ ಪರ ಆಗಿರ್ಬೋದು, ರೈತ ಪರ ಆಗಿರೋ ಸಂಘಟನೆಗಳು ಸೇರಿ ನಮ್ಮ ಸಂಘಟನೆ ಕೂಡ ಅದರಲ್ಲಿ ಭಾಗಿಯಾಗಿ ಒಂದು ದೊಡ್ಡ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಏನು ತೊಗರಿ ನೆಟ್ಟರೋಗ ಹೋದಂತ ಪರಿಹಾರ ಏನು ನಾವು ಕೇಳಿದ್ದೀವಿ 865 ಕೋಟಿ, ಅದರಲ್ಲಿ 665 ಕೋಟಿ ಸರ್ಕಾರ ನಮ್ಮ ಒತ್ತಡಕ್ಕೆ ಮಾಡಿದ್ದು ಇವತ್ತು ಬಿಡುಗಡೆ ಮಾಡಿದೆ. ಈ ಯಾದಗಿರಿ ಭಾಗದಲ್ಲಾಗಿರ್ಬೋದು ಒಂದು ನೀರಾವರಿ ಹೋರಾಟದಲ್ಲಿ ಯಶಸ್ವಿಯಾಗಿ ಸಾವಿರಾರು ಜನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು. ಅಲ್ಲಿ 15 ದಿನಗಳ ಕಾಲ ಭತ್ತಕ್ಕೆ ನೀರು ಬಿಟ್ಟು ಆ ಒಂದು ರೈತರಿಗೆ ಅನುವು ಮಾಡಿಕೊಟ್ಟಂತ ಸಂಘಟನೆ ಯಾವುದಾದ್ರು ಅದು ನಮ್ಮ ರೈತ ಸಂಘ. ಆದ್ದರಿಂದ ಈಗ ಒಂದೇನಂತಲ್ಲ, ಸಾಕಷ್ಟು ಹೋರಾಟಗಳು ನಮ್ಮ ರೈತ ಸಂಘದಿಂದ ಮಾಡ್ಕೊತ ಬಂದಿದ್ದೀವಿ. ಅವು ಯಶಸ್ವಿನೂ ಆಗಿದಾವೆ. ಈ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಏನು ಹೇಳಿದಾರ, ಯಾವ ವಿದ್ಯುತ್ ಉಪಕರಣಗಳು ಈ ರಾಜ್ಯ ಸರ್ಕಾರದ ರೈತರ ಮೇಲೆ ಗಾಯದ ಮೇಲೆ ಬರೆ ಹೇಳುವಂತ ಏನು ಕೆಲಸ ಮಾಡ್ತಾ ಇದೆ, ಯಾವ ಪಂಪ್ಸೆಟ್ಗಳಿಗೆ ಮೀಟರ್ ಕುಣಿಸೋದಾಗಿರ್ಬೋದು, ಈಗ ಸ್ಮಾರ್ಟ್ ಕಾರ್ಡ್ ಅಳವಡಿಕೆ ಮಾಡೋದಾಗಿರ್ಬೋದು, ಮತ್ತು ರೈತರಿಗೆ ಬರುವಂತ ಮೊದಲಿರುವಂತ ರೈತರಿಗೆ ಯಾವುದೇ ರೀತಿಯ ಬಜೆಟ್ ನಲ್ಲಿ ಪ್ರಮುಖವಾದಂತ ರೈತರಿಗೆ ಯಾವುದೇ ದುಡ್ಡನ್ನ ಇಟ್ಟಿಲ್ಲ. ಈಗಾಗಲೇ ಪಶು ಭಾಗ್ಯ ಇರ್ಬೋದು, ಕೃಷಿ ಭಾಗ್ಯ ಇರ್ಬೋದು, ಸಾಕಷ್ಟು ಭಾಗ್ಯಗಳು ನಮ್ಮ ರೈತರಿಗೆ ಈ ಕಳೆದ 2 ವರ್ಷಗಳಿಂದ ಯಾರಿಗೂ ಕೂಡ ತಲುಪ್ತಾ ಇಲ್ಲ. ಈ ಸರ್ಕಾರ ಹೇಳಕ್ಕೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರ, ಆದ್ರ ರೈತರ ಬೆನ್ನೆಲುಬು ಗಟ್ಟಿ ಮಾಡಕ್ಕೆ ಏನ್ ಮಾಡಬೇಕು ಅದು ಯಾವುದೇ ರೀತಿಯ ಕ್ರಮನ ಈ ಸರ್ಕಾರ ಕೈಗೊಳ್ತಾ ಇಲ್ಲ. ಇನ್ನು ಆದಷ್ಟು ರೈತರ ಬೆನ್ನೆಲುಬನ್ನು ಮುರಿಯುವಂತ ಕೆಲಸ ಈ ಒಂದು ಸರ್ಕಾರದಿಂದ ಆಗ್ತಾ ಇದೆ. ಬಂಧುಗಳೇ, ನಮ್ಮ ಕೆಲಸ ನಾವೇನು ಯಾವುದೇ ರೀತಿಯಾಗಲಿ ಗ್ರಾಮ ಘಟಕ ಇರಲಿ, ತಾಲೂಕ ಇರಲಿ, ಜಿಲ್ಲಾ ಇರಲಿ, ಆ ರಾಜ್ಯ ಸಮಿತಿನೇ ಆಗಿರಲಿ, ನಾವು ಈ ಸಂಘಟನೆಗೆ ಬಂದಿರುವಂತ ಉದ್ದೇಶ ಯಾವ ರೀತಿ ದೇಶದ 2 ಕಣ್ಣುಗಳು, ಒಂದು ಗಡಿ ಕಾಯುವ ಸೈನಿಕ, ಇನ್ನೊಬ್ಬ ದೇಶದ ಅನ್ನ ಆಗ್ತಾ ಇರುವಂತ ರೈತ ಅಂತ ಹೇಳ್ತಾರಲ್ಲ, ಅದು ನಾವು ರೈತರಿಗೆ ಮಾಡೋ ಸೇವೆಗೋಸ್ಕರ ನಾವು ಇಲ್ಲಿ ಈ ಸಂಘಟನೆ ಬಂದಿದ್ವಿ. ಆದ್ದರಿಂದ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ರೈತರಿಗೆ ಆಗುವಂತಹ ಸಮಸ್ಯೆಗಳನ್ನ ಮತ್ತು ರಾಜ್ಯಾಧ್ಯಕ್ಷರು ಹೇಳಿದಾಗೆ ಯಾವ ರೀತಿ ರಾಜ್ಯಾದ್ಯಂತ ರೈತರಿಗೆ ಆಗುವಂತಹ ಸಮಸ್ಯೆಗಳನ್ನ ಒಕ್ಕೊರಲಾಗಿ
ಒಮ್ಮತದಿಂದ, ಅದು ಯಾವುದೋ ಒಂದು ಜಿಲ್ಲೆಗೆ ಸೀಮಿತ ಆಗಿರ್ಬೋದು, ಆದರೆ ನಮ್ಮ ಧ್ವನಿ ಒಗ್ಗಟ್ಟಾಗಿರ್ಬೇಕು. ಎಲ್ಲ ರಾಜ್ಯಾದ್ಯಂತ ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ನಾವೇನಾದ್ರೂ ಹೋರಾಟ ಮಾಡಿದ್ರೆ ಹೇಗೆ ಒಂದು ಕಟ್ಟಿಗೆನ ಮುರಿಯಕ್ಕಾಗತ್ತದ, ಆ ಕಟ್ಟಿಗೆಯ ಏನು ಒಂದಷ್ಟು ಒಗ್ಗಟ್ಟನ್ನ ಮುರಿಯಕ್ಕಾಗಲ್ಲ. ಆ ರೀತಿ ನಾವು ಒಂದೊಂದು ಜಿಲ್ಲೆನ ಒಂದೊಂದು ಹೋರಾಟ ಇಟ್ಟುಕೋಕಿನ ಯಾವ ಸಾಮಾನ್ಯವಾದಂಥ ರೈತರಿಗೆ ಆಗುವಂಥ ಸಮಸ್ಯೆಗಳನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ಒಂದೇ ದಿನದಲ್ಲಿ ಹೋರಾಟ ಮಾಡಿದರೆ ಅದು ಯಶಸ್ವಿ ಆಗ್ತದೆ ಅಂತ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ. ಅದೇ ತೆರನಾಗಿ ಮುಂದಿನ ದಿನಗಳಲ್ಲಿ ಒಂದು ಯಾವ ರಾಜ್ಯಾಧ್ಯಕ್ಷರ ಒಂದು ಆಡಳಿತಂತೆ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಒಂದೇ ದಿನ ಒಂದು ಹೋರಾಟಗಳನ್ನು ಇಟ್ಕೊಳ್ಳೋಣ. ಆ ಉದ್ದೇಶಗಳು ಮತ್ತು ಆ ಹೋರಾಟದ ಸಮಸ್ಯೆಗಳನ್ನ ಪಟ್ಟಿಯನ್ನ ಅವರು ರಾಜ್ಯಾಧ್ಯಕ್ಷರು ತಿಳಿಸ್ತಾರೆ ಮುಂದಿನ ದಿನಗಳಲ್ಲಿ. ಬಂಧುಗಳೇ, ನಮ್ಮ ಈಗಿದ್ದ ಸಮಸ್ಯೆ ಅಂತಂದ್ರೆ ಸರ್ಕಾರ ಸಂಘಟನೆಗಳಿಗೆ ಯಾವುದೇ ರೀತಿಯ ಬೆಲೆ ಕೊಡ್ತಾ ಇಲ್ಲ. ವಿರೋಧ ಪಕ್ಷ ಮೊದಲೇ ಕೈ ಕಟ್ಕೊಂಡು ಕೂತ್ಬಿಟ್ಟಿದೆ. ನಮ್ಮ ಹೋರಾಟ ಈಗ ನಮ್ಮ ಕೈಲಿದೆ. ಯಾವಾಗ ಹತ್ತಿರ ತಾಯಿ ಹಾಲು ಕುಡಿಸ್ತಾಳೋ ಅದೇ ರೀತಿ ನಾವು ಹೋರಾಟ ಮಾಡದೇ ಇದ್ರೆ ಈ ಸರ್ಕಾರ ಕಿವಿ ಕೇಳಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಹೋರಾಟಗಳನ್ನು ಮಾಡೋಣ. ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ ನಾವೊಂದು ಹೋರಾಟಗಳನ್ನು ಇಟ್ಕೊಳ್ಳೋಣ. ಈಗ ನನ್ನ ಜಿಲ್ಲೆಯ ಸಮಸ್ಯೆ ಏನಂತಂದ್ರೆ ಬಹುದಿನದ ಬೇಡಿಕೆ ಏನಿತ್ತು, ನಮ್ಮ ಏನು ಮಲ್ಲಾಬಾದ್ ಏತ್ ನೀರಾವರಿ ಅಂತ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಒಂದು ಏತ್ ನೀರಾವರಿ ಕಾಮಗಾರಿ ಇದೆ. ಆ ಒಂದು ಕಾಮಗಾರಿಗೆ ಈಗಾಗಲೇ ಒಂದಿಷ್ಟು ಕಾಮಗಾರಿ ಕೂಡ ಆಗಿದ್ದು ಇನ್ನೂ 330 ಕೋಟಿಗಳು ರೂಪಾಯಿಗಳು ನಾವು ಬೇಕಾಗಿದೆ ಕಾಮಗಾರಿಗೆ. ಆ ಒಂದು ಹೋರಾಟವನ್ನು ನಾವೆಲ್ಲರೂ ಕೂಡಿ ತಗೊಳ್ಬೇಕು. ಆಗ ನಮ್ಮಲ್ಲಿರುವಂಥ 56 ಹಳ್ಳಿಗಳಿಗೆ ನೀರಾವರಿ ಆಗ್ತದೆ. ಆ 56 ಹಳ್ಳಿಗಳ ರೈತರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಅನುಕೂಲ ಆಗ್ತದ. ಆ ಒಂದು ನಿಟ್ಟಿನಲ್ಲಿ ಮುಂದಿನ ಹೋರಾಟಗಳನ್ನ ನಮ್ಮ ರಾಜ್ಯಾಧ್ಯಕ್ಷರ ಕಿವಿ ಮೇಲೆ ಇಡ್ತಾ ಇದ್ದೀನಿ. ಇನ್ನೊಂದು, ತೊಗರಿಯ ಪರಿಹಾರ ಬಂದಿಲ್ಲ. ಯಾವ ಕಿಸಾನ್ ಬಿಮಾ ಯೋಜನೆ ಅನುಗುಣವಾಗಿ ನೀಡಲಾಗಿದೆ, ಆದರೆ ಪರಿಹಾರ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆ ಪರಿಹಾರ ಇನ್ನೂ ಕೂಡ ರೈತರಿಗೆ ಮುಟ್ಟಿಲ್ಲ. ಮತ್ತು ಯಾವ ಎಡಿ ಅಧಿಕಾರಿಗಳು ಇರ್ತಾರಲ್ಲ, ಜಾಯಿಂಟ್ ಡೈರೆಕ್ಟರ್ ಆಗಿರ್ಬೋದು, ಎಡಿಗಳಾಗಿರ್ಬೋದು, ಆ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಕೃಷಿಗೆ ಬೇಕಾದಂತ ಬಜೆಟ್ ದುಡ್ಡು ಸಾಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಡ ತಂದು ರೈತರಿಗೆ ಈ ಒಂದು ಹೋರಾಟದ ಫಲವನ್ನ ನೀಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ 4 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, बोलो भारत माता की।